ಕಳೆದ 5 ವಿಧಾನಸಭಾ ಚುನಾವಣೆಗಳು ನಡೆಯಿತು. 5 ವಿಧಾನಸಭಾ ಚುನಾವಣೆಗಳ ಪೈಕಿ ಜಾರ್ಖಂಡ್ ಇರ್ಬೋದು, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ್ ಅಲ್ಲಿ BJP ಜಯಬೇರಿ ಬಾರಿಸಿತು. ತೆಲಂಗಾಣದಲ್ಲಿ ನಿಮ್ಗೆ ಯಾವ ರೀತಿ ಲಾಭ ಆಯಿತು ಅಂತಂದರೆ, ಇದು ರಾಜಕೀಯ ವಿಶ್ಲೇಷಣೆ ಏನಪ್ಪ ಅಂತಂದರೆ, ಎಲ್ಲಿ ಚಂದ್ರಶೇಖರ್ ರಾವ್ ಅವರು NDA ಜೊತೆ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಮುಸ್ಲಿಮರೆಲ್ಲ ಕಾಂಗ್ರೆಸ್ ಕೋಟ್ ಹಾಕಿದ್ರು. ನಿಮಗೊಂದು ಗೊತ್ತಾಗ್ಬಿಡ್ತು, ಮುಸ್ಲಿಮರನ್ನು ಸ್ವಲ್ಪ ಅದು ನೀವು ಕೊಡೋದಿಲ್ಲ ಅಷ್ಟು. ಆಲ್ರೆಡಿ 400 ಕೋಟಿ ಅಂತ ಹೇಳಿಬಿಟ್ಟು ಅಲ್ಲಿ ಬಿಡುಗಡೆ ಆಗಿರೋದು 50 ಕೋಟಿ ಮಾತ್ರ ಇಲ್ಲಿ ತನಕ. 400 ಕೋಟಿ ಎಲ್ಲೂ ಕೊಟ್ಟಿಲ್ಲ. 10,000 ಕೋಟಿ ಅಂತ ಹೇಳ್ತೀರಿ, ಈಗ 1,000 ಕೋಟಿ ಅಂತ ಹೇಳ್ತೀರಿ. ಇಲ್ಲಿ ನಿಜವಾಗ್ಲೂ ನಿಮಗೆ ಮುಸ್ಲಿಮರ ಮೇಲೆ ಕೂಡ ಪ್ರೀತಿ ಇಲ್ಲ. ಆ ಆಸೆ ತೋರಿಸ್ಬಿಟ್ಟು ವೋಟ್ ಗಿಟ್ಟಿಸ್ಕೊಂಡ್ಬಿಟ್ಟು ಅವರನ್ನು BJP ಅವರು ಆರೋಪ ಮಾಡ್ತಾರಲ್ಲ, ತುಷ್ಟೀಕರಣ ಮಾಡ್ತಾ ಬರೋದು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಜಯಪ್ರಕಾಶ್ ಹೆಗಡೆ ಅವರೇ, ಮೊದಲನೇದಾಗಿ ಶೆಟ್ರೆ ನೋಡಿ, ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ ನನಗೆ ಒಂದು 2 ಮಿನಿಟ್ಸ್ ಅವಕಾಶ ಕೊಡಿ. ಫಸ್ಟ್ ಆಫ್ ಆಲ್, ಏನೀಗ 10,000 ಕೋಟಿಯನ್ನು ಮತ್ತು ಏನು ತುಷ್ಟೀಕರಣ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ ಸರ್ಕಾರ ತುಷ್ಟೀಕರಣ ಮಾಡ್ತಾ ಇದೆ ಮತ್ತು ಒಂದು ಸಮುದಾಯವನ್ನು ಓಲೈಕೆ ಮಾಡ್ತಿದೆ ಅಂತ ಹೇಳ್ತಿಲ್ಲ. ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಹೇಳ್ತೀರಾ, ಅದ್ರ ಮೇಲೆ ಜನ ತೀರ್ಮಾನ ಮಾಡಲಿ. ಈಗ ನಾವು ಏನು ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ಕೊಡ್ತೀವಿ ಅಂದರೆ ಓವರ್ ಆಲ್ ಬಡ್ಜೆಟ್ ಎಷ್ಟು? ಸೊ ನಾವು ನಮ್ಮ 3.45 ಅಲ್ಲ 45,000 3,45,000 ಏನು ಬಡ್ಜೆಟ್ ಇದೆ, ಅದರಲ್ಲಿ 10,000 ಡಿವೈಡ್ ಮಾಡಿದ್ರೆ ನಿಮ್ಗೆ ಹಾರ್ಡ್ಲಿ ಬರೋದು 3.3%. ಒಂದು ನಿಮಿಷ ನಾನು ಪ್ಲೇಸ್ ಅವಕಾಶ ಕೊಡಿ, ನೀವು ನಿಮ್ಮ MLA ಪತ್ರ ಬರೀತಾರೆ ಪ್ಲೀಸ್. ಸರ್, ಒಬ್ಬ MLAಗೆ 2 ಕೋಟಿ ಕೊಡಬೇಕು. ಒಂದು ನಿಮಿಷ ದಾರಿ ತಪ್ಪಿಸ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು. ನೀವು MLAಗಳಿಗೆ ಯಾಕೆ ಕೊಟ್ಟಿಲ್ಲ 2 ಕೋಟಿ? ನಿಮಗೆ ನಿಮ್ಗೆ ಮಾಹಿತಿ ಬೇಕಾ ಬೇಡವಾ? ಸುಳ್ಳಲ್ಲ, ಸರ್ಕಾರದ ಒಂದು ನಿಮಿಷ ದಯವಿಟ್ಟು ನೀವು ನನಗೆ ಸಮಯ ಕೊಟ್ಟಿದ್ದೀರಿ, ಮಾತಾಡಕ್ ಬಿಡಿ. ಇಲ್ಲ ನೀವು ಮಾತಾಡೋದು ನಾನು ಸರಿಯಾಗಿ ಕೂತ್ಕೊಳ್ತೀನಿ. ಹೇಳಿ, ಮಾತಾಡ್ಬೇಕಾ ಸುಮ್ಮನೆ ಕೂತ್ಕೊಳ್ಬೇಕಾ ಪ್ಲೀಸ್? ಸೊ ನಾವು ಕೇವಲ ಒಂದು ನಿಮಿಷ ಪ್ಲೀಸ್ ನೋಡಿ, ನಾವು ಕೇವಲ ಕೊಟ್ಟಿರ್ತಕ್ಕಂಥ 0.3%, ಅದು ನಾಟ್ ಇವನ್ 1%. ಈ ಕರ್ನಾಟಕದಲ್ಲಿ 14% ಇರ್ತಕ್ಕಂಥ ಸಮುದಾಯಕ್ಕೆ ಕೇವಲ 0.3% ಕೊಟ್ಟಿದೆ. ತಪ್ಪು ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿ ನೋಡಿ, 14% ಇರ್ತಕ್ಕಂಥ ಸಮುದಾಯಕ್ಕೆ ಕೇವಲ 10,000 ಕೊಡ್ತಾ ಇರ್ತಕ್ಕಂಥ ಲಕ್ಷ ಕೋಟಿಯಲ್ಲಿ 0.3 ಕೊಡೋದು ತಪ್ಪಾ? 10% ಕೊಟ್ಟಿದ್ದೀವಿ. 24 ಜನ ಕೊಟ್ಟಿಲ್ಲ. ಅವ್ರು ಕೇಳಿದ್ರಲ್ಲಿ ನಾವು 17 ಕೇಳಿದ್ರು, 17ರಲ್ಲಿ 13 15 ಕೊಟ್ಟಿದ್ದೇವೆ. MP ಸೀಟ್ ಎಷ್ಟು ಕೊಡ್ತೀರಿ ಈಗ? MP ಸೀಟ್ ಕೊಡೋದೇ ಇಲ್ಲ ನೀವು. ಇಬ್ಬರು ಕೊಟ್ಟಿದ್ವಿ ನಾವು, 2 ಕೊಟ್ಟಿದ್ವಿ. ಈ ಸರಿ 3 ಡಿಮ್ಯಾಂಡ್ ಮಾಡಿದ್ದಾರೆ. ಒಂದು ಸಮುದಾಯ ಹೇಳ್ಬಿಡ್ತಾರೆ ನೋಡಿ, ಒಂದು ಸಮುದಾಯದ ಅದನ್ನ ಬೇರೆ ಬೇರೆ ವಿಚಾರ. ಸೊ ಹಾಗಾಗಿ ನಾವು ನೋಡಿ, ವಿರೋಧ ಪಕ್ಷದವರಿಗೆ ಬೇರೆ ವಿಚಾರಗಳಿಲ್ಲ. ಈ ರಾಜ್ಯದ ಜನತೆ ಏನಾಗ್ತಾ ಇದೆ, ಒಂದು ಅವ್ರ ಕುಂಟು ನೆಪವನ್ನು ಹೇಳ್ಬೇಕು. 10,000 ಕೋಟಿನಲ್ಲಿ 1,000 ಕೋಟಿ ಕೊಟ್ಟು ರಿವ್ಯೂ ಯಾವ ಟೈಮಲ್ಲಿ ಹೇಳಿದ್ದಾರೆ? ನಾವು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ರಿವ್ಯೂ ಮೀಟಿಂಗ್ ನಲ್ಲಿ ಯಾವ ಅಲ್ಪಸಂಖ್ಯಾತ ಮತ್ತೆ ಹೌಸಿಂಗ್ ಮಿನಿಸ್ಟ್ರಿ ಇದರಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ 1,000 ಕೋಟಿಗೆ ನೀವು ಆಕ್ಷನ್ ಪ್ಲಾನ್ ಮಾಡಿ ಅಂತ ಹೇಳ್ತಾರೆ. ಅವರು 10,000 ಕೋಟಿನಲ್ಲಿ ಆ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗಿರ್ತಕ್ಕಂಥ ಬಡ್ಜೆಟ್ ಅಲರ್ಟ್ ಆಗಿರ್ತಕ್ಕಂಥ ಹಣವನ್ನು ಆ ಸಮುದಾಯಕ್ಕೆ ಕೊಡೋದು ತಪ್ಪಾ? ಈಗ ರಘು ದೊಡ್ಡರು ಹೇಳಿದ್ರಲ್ಲಿ ತಪ್ಪೇನಿದೆ? ಆಗ ಮುಸ್ಲಿಂ ಸಮುದಾಯವನ್ನ ಲೆಕ್ಕ ಕೇಳುವಂಗಿಲ್ವಾ ಸರ್? ಹಾಗಿದ್ರೆ ಅವರು ಕೂಡ ಒಂದು ಎಷ್ಟು 60ರಿಂದ 65 ಲಕ್ಷ 13ರಿಂದ 14% ಈಗ ಬಂದೆ ಸರ್, ಈಗ ಬಂದಿರುವಂತದ್ದು. ಸೊ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಹಾಗಿದ್ರೆ ಸಿದ್ದರಾಮಯ್ಯನವರು ಕೇವಲ ಯಾರನ್ನು ನೋಡಬೇಕು ಅಂತೇಳಿ ಮುಸ್ಲಿಮರನ್ನು ನೋಡಲೇಬಾರ್ದು ಅವರು? ಈಗ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೀವು ಈ ದೇಶದಲ್ಲಿ ಇರ್ತಕ್ಕಂಥ ಕೇವಲ ಮುಸ್ಲಿಂ ಮತ ಬಾಂಧವರೇ ಅಲ್ಲ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದಲ್ಲೂ ಕೂಡ ಬಡವರಿದ್ದಾರೆ. ಹಾಗಾದರೆ ಅವ್ರಿಗೆಲ್ಲ ಯಾಕೆ ನೀವು ಅನೌನ್ಸ್ ಮಾಡ್ತಾ ಇಲ್ಲ? ಕೇವಲ ಅಲ್ಪಸಂಖ್ಯಾತರಿಗೆ ಯಾಕೆ ನೀವು ಅನೌನ್ಸ್ ಮಾಡ್ತಾ ಇದ್ದೀರಾ? ಹಾಗಾದರೆ ಓಲೈಕೆ ರಾಜಕಾರಣ ಅಲ್ವಾ ಇದು? ನೀವು 14% ಅಂತ ಹೇಳ್ತಾ ಇದ್ದೀರಾ. 14% ಅಂತಂದರೆ 1,000 ಕೋಟಿ ಆಗೋದಾದರೆ 10,000 ಕೋಟಿ ಘೋಷಣೆ ಮಾಡಿರ್ತಕ್ಕಂಥವ್ರು ನೀವು ಕೇವಲ 400 ಕೋಟಿ ಇದುವರೆಗೂ ಕೊಟ್ಟಿಲ್ಲ ಅವ್ರಿಗೆ. ಆ ರೀತಿ ಸುಳ್ಳು ಭರವಸೆ ಕೊಡ್ತಾ ಇದ್ದೀರಾ. ಹಾಗಾದರೆ ನೀವು ನೋಡಿ,
ಕೇವಲ ಇದು ಇಲ್ಲಿ ಇರ್ತಕ್ಕಂಥ ಒಂದು ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಸನ್ಮಾನ ಜಮೀರ್ ಅಹಮ್ಮದ್ ಖಾನ್ನ ಓಲೈಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಮುಂಬರ್ತಕ್ಕಂಥ ಯಾವೊಂದು ನಮ್ಮ ಚುನಾವಣೆಗಳಿದೆ ಲೋಕಸಭೆದು, ಆ ಲೋಕಸಭೆ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳನ್ನು ಇವ್ರಿಗೆ ಗೊತ್ತಾಗಿದೆ. ಯಾಕೆ ಅಂತಂದರೆ ಹಿಂದೂ ಮತಗಳು ಇವ್ರಿಗೆ ಬರೋದಿಲ್ಲ, ಮುಸ್ಲಿಂ ಮತಗಳನ್ನ ಓಲೈಸಬೇಕು ಅಂತಂದರೆ ಪೊಳ್ಳು ಭರವಸೆ ಕೊಡಬೇಕು. 14% ಇರ್ತಕ್ಕಂಥವ್ರಿಗೆ 10,000 ಕೋಟಿ ನಿಮ್ಗೆ ಅನುದಾನ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ರಲ್ಲಿ 1,000 ಕೋಟಿ ಇವತ್ತೇನು ವಸತಿ ಇಲಾಖೆ ಇದರಲ್ಲಿ ನೀವು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಅಂತ ಹೇಳಿದ್ದೀರಾ, ಇದುವರೆಗೂ 400 ಕೋಟಿ ರೂಪಾಯಿ ಕೊಡೋಕ್ಕೆ ಇವ್ರ ಕೈಲಾಗಿಲ್ಲ. ಯಾವ ಒಂದು ಉಚಿತ ಯೋಜನೆಗಳನ್ನು ಇವತ್ತು ನೀವು ಇಟ್ಕೊಂಡು ಶಾಸಕರುಗಳಿಗೆ ಅನುದಾನ ಇವತ್ತಿನವರೆಗೂ ನೀವೇನು ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾನು ಕೇಳಿದ್ದೀನಿ. ಬಹಿರಂಗ ನೀವು ಹೇಳಕ್ಕೆ ನಿಮ್ಮ ಕೈಲಿ ತಾಕತ್ತಿಲ್ಲ. ಹಾಗಾದರೆ ನೀವು ಎಲ್ಲಿಂದ ತರ್ತೀರಾ ಇದನ್ನ? ನೋಡಿ, ವಸತಿ ಇಲಾಖೆಯಲ್ಲಿ ಇದುವರೆಗೂ ಕೂಡ ಸರಿಸುಮಾರು 52,189 ಮನೆಗಳಿಗಾಗಿ ಕ್ರಿಯಾ ಯೋಜನೆಯಲ್ಲಿ 2,013 ಕೋಟಿ ರೂಪಾಯಿ ಪಾವತಿ ಇನ್ನೂ ಆಗಿಲ್ಲ. 2,013 ಕೋಟಿ ರೂಪಾಯಿ ಪಾವತಿ ಆಗಿಲ್ಲ ಅಂತಂದರೆ ಇವರು ಕೇವಲ ಎಷ್ಟು 4 ಲಕ್ಷ ರೂಪಾಯಿಗೆ 3 ಲಕ್ಷ ರೂಪಾಯಿ ನಾವು ಕೊಡ್ತೀವಿ, 1 ಲಕ್ಷ ರೂಪಾಯಿ ನೀವು ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಸರ್ಕಾರ ಮಿಕ್ಕಿದ ಹಣ ಇಲ್ಲಿಂದ ತಂದು ಕೊಡುತ್ತೆ. ಇವೆಲ್ಲ ಕೂಡ ಕೇವಲ ಬೊಳ್ಳು ಭರವಸೆಗಳು, ಮುಸ್ಲಿಂ ಮತಗಳನ್ನ ಓಲೈಸಕ್ಕೆ ಮಾಡ್ತಾ ಇರ್ತಕ್ಕಂಥ